ಸೊ ಗುರುಗಳೇ, ನಾವು ಯಾರಿಗೂ ಮೋಸ ಮಾಡಬಾರ್ದು, ಯಾರಿಂದ ನಮಗೆ ಮೋಸ ಆಗಬಹುದು, ಆದರೆ ನಾವು ಹೇಗೆ ಜೀವನ ಮಾಡಬೇಕು, ಅದಕ್ಕೆ ನಿನಗೆ ಆತ್ಮ ಸಮೃದ್ಧಿ ಯೋಗ ಅಂತ ಹೇಳ್ಕೊಟ್ಟಿದ್ದೀನಪ್ಪ. ನನ್ನ 20 ವರ್ಷದ ಅನುಭವದ ಸಾರ ಅದು. ಆತ್ಮ ಸಮೃದ್ಧಿ ಯೋಗ, ವ್ಯಾಪಾರದ ಬ್ರಹ್ಮರಹಸ್ಯ, ಶಿವಶಕ್ತಿ ಯೋಗ. ಆತ್ಮ ಸಮೃದ್ಧಿ ಯೋಗ ಹುಟ್ಟಿನಿಂದ ಸಾವಿನವರೆಗೂ ಎಲ್ಲ ಜೀವನದ ಆಯಾಮಗಳನ್ನು, ಮಜಲುಗಳನ್ನು, ಸ್ತರಗಳನ್ನು ನಿಮಗೆ ದರ್ಶನ ಮಾಡಿಸ್ತೀನಿ. ಕುಂತಿದ್ದ ಜಾಗದಲ್ಲಿ ಭಾರತವನ್ನು ಹೇಗೆ ಪ್ರವಾಸ ಮಾಡ್ಕೊಂಡು ಬರ್ತೀರಾ, ಅದೇ ರೀತಿ ಆತ್ಮ ಸಮೃದ್ಧಿ ಯೋಗ ಬಹಳ ಬಹಳ ಮುಖ್ಯ ಪ್ರತಿಯೊಬ್ಬ ಮನುಷ್ಯನಿಗೂ. ಫಸ್ಟು ವ್ಯಾಪಾರದ ಬ್ರಹ್ಮರಹಸ್ಯ. ಅದರ ಅರ್ಥ ಏನು? ವ್ಯಾಪಾರವನ್ನು ಹೇಗೆ ಅಭಿವೃದ್ಧಿಗೊಳಿಸೋದು, ಸಮೃದ್ಧಿಗೊಳಿಸೋದು. ಇದು ಒಂದು ಅತ್ಯದ್ಭುತವಾದಂತಹ ಸಂಪೂರ್ಣ ವ್ಯಾಪಾರದ ರಹಸ್ಯಗಳನ್ನು, ಮಾರಾಟದ ರಹಸ್ಯಗಳನ್ನೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಅದು ಮುಂದಿನ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ, ಈ ತಿಂಗಳಿಂದನೇ ಶುರುವಾಗುತ್ತೆ. ಫ್ರೀ ಇಂಟ್ರೊಡಕ್ಷನರಿ ವೆಬಿನಾರ್ ಇರುತ್ತೆ. ಆ ವೆಬಿನಾರ್ಗೆ ಬನ್ನಿ, ಎಲ್ಲವನ್ನ ಹೇಳ್ಕೊಡ್ತೀನಿ. ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ. ಆತ್ಮ ಸಮೃದ್ಧಿ ಯೋಗದ ಗ್ರೂಪ್ ಲಿಂಕ್, ವ್ಯಾಪಾರದ ಬ್ರಹ್ಮರಹಸ್ಯದ ಗ್ರೂಪ್ ಲಿಂಕ್. ಆ ಗ್ರೂಪ್ಗೆ ಜಾಯ್ನ್ ಆಗಿ ನೀವು ಆ ಮೆಸೇಜ್ ಬಂದಾಗ, ಕ್ಲಾಸ್ಗಳಿದ್ದಾಗ ಅಟೆಂಡ್ ಆದರೆ ಅದು ಕೇಳ್ತೀನಿ. ಇನ್ನು ಶಿವಶಕ್ತಿ ಯೋಗ, ಇದು ಕೇವಲ ದಂಪತಿಗಳಿಗಾಗಿ ಮಾತ್ರ. ಗಂಡ ಹೆಂಡತಿ ಇವರಿಬ್ಬರು ಏನಾದರೂ ಕೈ ಸೋರಿಸ್ಬಿಟ್ರೆ, ಶಿವಶಕ್ತಿ ಇಬ್ಬರು ಸೇರ್ಕೊಂಬಿಟ್ರೆ, ಅರ್ಧನಾರೀಶ್ವರರಾಗ್ಬಿಟ್ರೆ ಜೀವನದಲ್ಲಿ ಪವಾಡಗಳನ್ನು ಸೃಷ್ಟಿ ಮಾಡಿಬಿಡ್ಬೋದು. ಆದ್ದರಿಂದ ಖಂಡಿತವಾಗ್ಲೂ ಆ ರೀತಿ ಮಾಡೋದಕ್ಕೆ ಈ 3 ಯೋಗಗಳು, ಇನ್ನೂ 108 ಯೋಗ ಕ್ರಿಯೆಗಳಿದ್ದಾವೆ, ಬಟ್ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಆತ್ಮ ಸಮೃದ್ಧಿ ಯೋಗ, ವ್ಯಾಪಾರದ ಬ್ರಹ್ಮರಹಸ್ಯ, ಶಿವಶಕ್ತಿ ಯೋಗ, ಈ 3 ಮೇನ್ ಇಡೀ ಸಮಾಜಕ್ಕೆ ಎಲ್ಲರಿಗೂ ಹೇಳ್ಕೊಡ್ಬೇಕು, ಕಲಿಸ್ಕೊಡ್ಬೇಕು, ಕರಗತ ಮಾಡಿಸ್ಬೇಕು ಅನ್ನೋದು ನನ್ನ ಪರಮ ಗುರಿ. ನನ್ನ ಗುರಿ ಅಲ್ಲ, ನನ್ನ ಗುರುಗಳು ಹಾಕ್ಕೊಟ್ಟಂತಹ ಗುರಿ. ಅದನ್ನು ನಾನು ಚಾಚು ತಪ್ಪದೆ ಶಿರಸಾವಹಿಸಿ ಶ್ರದ್ಧೆ, ಭಕ್ತಿಯಿಂದ, ನಂಬಿಕೆ, ವಿಶ್ವಾಸದಿಂದ ನಿರಂತರವಾಗಿ ಪಾಲನೆ ಮಾಡ್ಕೊಂಡು ಬಂದೀನಿ. ಹೇಳ್ಕೊಡ್ತೀನಿ ಖಂಡಿತ.